ಸ್ನೇಹಿತರೆ ನಮಸ್ಕಾರ. ಗೃಹಲಕ್ಷ್ಮಿ 30ನೇ ಕಂತಿನ ಹಣ ಕೂಡ ಪ್ರಾರಂಭವಾಗ್ತಾ ಇದೆ. ನೀವು ನೋಡ್ತಾನೆ ಇದ್ದೀರಿ, ಪ್ರತಿಯೊಂದು ಕಂತು ಕೂಡ ಜಮಾ ಆಗ್ತಾನೆ ಬರ್ತಾ ಇದೆ. ಸುಮಾರು 15 ದಿನಗಳಲ್ಲಿ 4ರಿಂದ 6 ಸಾವಿರ ದುಡ್ಡನ್ನು ನೀವು ಪಡ್ಕೊಳ್ತಾ ಇದ್ದೀರಿ. ಹೌದು ಸ್ನೇಹಿತರೆ, ಯಾವಾಗ ಚಳಿಗಾಲದ ಅಧಿವೇಶನ ಆಗುತ್ತೋ ಅವಾಗಿನಿಂದಲೂ ಕೂಡ ಸತತವಾಗಿ ಬಿಡುಗಡೆ ಆಗ್ತಾ ಇದೆ. ಅದೆಲ್ಲದಕ್ಕೂ ಕೂಡ ಕಾರಣವಿದೆ, ಅದನ್ನು ನಾನು ಮುಂದೆ ಹೇಳ್ತೀನಿ. ಈಗ ಸದ್ಯಕ್ಕೆ 30ನೇ ಕಂತಿನ ಹಣ ಕೂಡ ಪ್ರಾರಂಭವಾಗ್ತಾ ಇದ್ದು, ನಾಳೆ ಈ 12 ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ದುಡ್ಡನ್ನು ಜಮೆ ಮಾಡಲಾಗ್ತಾ ಇದೆ. ಹಾಗಾದರೆ ಈ 12 ಜಿಲ್ಲೆಗಳು ಯಾವುವು? ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ಒದಗಿಸಿಕೊಡ್ತೀನಿ. ಸೊ ನಾಳೆ ಬೆಳಿಗ್ಗೆನೆ ಜಮಾ ಆಗ್ತಾ ಇದೆ. ಬನ್ನಿ ಸ್ನೇಹಿತರ, ಇದರ ಜೊತೆಗೆ ಇಂಪಾರ್ಟೆಂಟ್ ಏನಪ್ಪ ಅಂದರೆ 10 ಲಕ್ಷ ಗೃಹಲಕ್ಷ್ಮಿಯರ ಖಾತೆಗಳಿಗೆ ಇನ್ನು ಮುಂದೆ ದುಡ್ಡು ಇಲ್ಲವಂತೆ, ತೆಗೆದಾಕಿದಾರಂತೆ. ಟೋಟಲಿ ಅವರ ರೇಷನ್ಸ್ ಕಾರ್ಡ್ಗಳು ಕೂಡ ನಾವು ರದ್ದು ಮಾಡ್ತೀವಿ ಅಂತ ಸರ್ಕಾರ ಆಹಾರ ಇಲಾಖೆ ಎಚ್ಚರಿಕೆ ಕೊಟ್ಟಿದೆ. ಹಾಗಾದರೆ ಏನಿದು ವಿಷಯ? 10 ಲಕ್ಷ ಮಹಿಳೆಯರನ್ನ ದಿಢೀರನೆ ತೆಗೆದುಹಾಕಲಿಕ್ಕೆ ಕಾರಣಗಳೇನು? ಎಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಬಹಳ ಇಂಪಾರ್ಟೆಂಟ್ ಮಾಹಿತಿ. ಆ 10 ಲಕ್ಷ ಫಲಾನುಭವಿಗಳಲ್ಲಿ ನೀವು ಕೂಡ ಆಗಿರಬಹುದು. ಹೀಗಾಗಿ ತೀರಾ ಇಂಪಾರ್ಟೆಂಟ್ ಮಾಹಿತಿ. ಎಲ್ಲರೂ ಕೂಡ ಆದಷ್ಟು ಕೊನೆವರೆಗೂ ವಾಚ್ ಮಾಡೋದರ ಜೊತೆಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇದೇ ರೀತಿ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ. ಇನ್ನು ಸ್ನೇಹಿತರೆ, ಈ ಗೃಹಲಕ್ಷ್ಮಿಯಲ್ಲಿ ಒಟ್ಟಾರೆಯಾಗಿ 30ನೇ ಕಂತಿನ ಹಣ 2,000 ಹಣ ಪ್ರಾರಂಭವಾಗ್ತಾ ಇದೆ. ಈಗಾಗಲೇ ಸಾಕಷ್ಟು ಜಿಲ್ಲೆಗಳಲ್ಲಿ ಟ್ರಯಲ್ ನಡೆದಿದೆ, ಇನ್ನೂ ಕೂಡ ಸ್ಪೀಡಾಗಿ ಜಮಾ ಆಗಿಲ್ಲ, ಬರೀ ಟ್ರಯಲ್ ನಡೆದಿದೆ. ತಾಂತ್ರಿಕ ದೋಷ ಆಗತ್ತಾ ಅಥವಾ ಇಲ್ವಾ, ಏನಾದರೂ ಕಂಡು ಬಂದರೆ ಮತ್ತೆ 4-5 ದಿನಗಳ ಕಾಲ ಡಿಲೇ ಆಗಬಹುದು. ಆದರೆ ಇಲ್ಲಿ ಯಾವುದೇ ಸಮಸ್ಯೆ ಇಲ್ಲ. 22ನೇ ಕಂತಿನಲ್ಲಿ ಕಾಣಿಸಿಕೊಂಡ ತಾಂತ್ರಿಕ ದೋಷ ಇಲ್ಲಿವರೆಗೂ ಕೂಡ ಕಾಣಿಸಿಕೊಂಡಿಲ್ಲ. ಜೊತೆಗೆ ಚಳಿಗಾಲದ ಅಧಿವೇಶನದಲ್ಲಿ ಸಾಕಷ್ಟು ಆಕ್ರೋಶಗಳನ್ನು BJP ನಾಯಕರು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮೇಲೆ ಮಾಡ್ತಾರೆ. ಮಹಿಳೆಯರನ್ನ ದುಡ್ಡನ್ನು ಯಾಮಾರಿಸಿಬಿಟ್ಟಿತ್ತು ಸರ್ಕಾರ. ನಿಮಗೆ ಒಂದು ಸ್ವಲ್ಪ ಬಿಡಿಸಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. 2025ರ ಪ್ರಾರಂಭದಲ್ಲಿ ಜನವರಿ ತಿಂಗಳ ಹಣವನ್ನು ಕೊಟ್ಟ ಸರ್ಕಾರ ಡೈರೆಕ್ಟಾಗಿ ಏಪ್ರಿಲ್ ತಿಂಗಳ ಹಣವನ್ನು ನಿಮ್ಮ ಖಾತೆಗೆ ಜಮಾ ಮಾಡುತ್ತೆ. ಮಧ್ಯದಲ್ಲಿ ಇರ್ತಕ್ಕಂತಹ ಫೆಬ್ರವರಿ ಮಾರ್ಚ್ ತಿಂಗಳ ಹಣವನ್ನು ಕೊಡೋದೇ ಇಲ್ಲ. ಇದ್ರ ಬಗ್ಗೆ ನಾನು ಸಾಕಷ್ಟು ವಿಡಿಯೋದಲ್ಲಿ ಚರ್ಚೆ ಮಾಡಿದ್ದೀನಿ. ರಿಪೀಟ್ ಆಗಿ ಬಹಳ ಬಿಡಿಸಿ ಏನು ಹೇಳೋದಿಲ್ಲ, ಶಾರ್ಟ್ ಆಗಿ ಹೇಳ್ತೀನಿ. ಯಾಕಂದರೆ ರೆಗ್ಯುಲರ್ ವ್ಯೂವರ್ಸ್ಗಳಿಗೆ ಬೇಸರ ಬಂದ್ಬಿಡುತ್ತೆ. ಇದನ್ನು ತಿಳ್ಕೊಂಡಿರ್ತಾರೆ, ಮತ್ತೆ ಅದನ್ನು ತಿಳ್ಕೊಳ್ಳೋದಂದರೆ ಬೇಸರ ಬರುತ್ತೆ. ಹಾಗಾಗಿ ಆ 2 ತಿಂಗಳ ಹಣವನ್ನು ನೀವು ಕೊಡಲೇಬೇಕು. ಅವುಗಳನ್ನು ಯಾಕೆ ಕೊಡಲಿಲ್ಲ? ತೆರೆಗೆ ಈಗ 2026 ಪ್ರಾರಂಭವಾಗಿದೆ, ಇನ್ನೂ ಕೂಡ ದುಡ್ಡು ಬಂದಿಲ್ಲ ಅಂದರೆ ಆ 5,000 ಕೋಟಿ ಹಣ ಎಲ್ಲೋಯ್ತು? ನಮ್ಮ ಹತ್ರ ಪ್ರೂಫ್ ಇದೆ. ಆ 5,000 ಕೋಟಿ ಹಣವನ್ನು ನೀವು ಏನು ಮಾಡ್ರಿ? ಆ 2 ಕಂತುಗಳಂತರೂ ನೀವು ಹಾಕೇ ಇಲ್ಲ, ಖಂಡಿತವಾಗ್ಲೂ ಹಾಕಿಲ್ಲ. ಹಾಗಾಗಿ ಮಹಿಳೆಯರಿಗೆ ನೀವು ಮೋಸ ಮಾಡಿದಿರಿ. ಆ 5,000 ಕೋಟಿ ಹಣವನ್ನು ನೀವೇ ನುಂಗಾಕಿದಿರಿ, ಅಥವಾ ನಿಮ್ಮ ಸರ್ಕಾರ ನುಂಗಾಕಿದೆ, ಅಥವಾ ನಿಮ್ಮ ಹಣಕಾಸು ಇಲಾಖೆ ನುಂಗಾಕಿದೆ. ಆ ದುಡ್ಡು ಎಲ್ಲೋಯ್ತು? ಮಹಿಳೆಯರಿಗೆ ಸೇರಲೇಬೇಕು ಅನ್ನುವಂತಹ ಆಕ್ರೋಶ ಒತ್ತಾಯವನ್ನು ಮಾಡ್ತಾರೆ. ಹಾಗಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೊದಲು ನಾನು ಕೊಟ್ಟಿದ್ದೀನಿ ಅನ್ನತಕ್ಕಂಥದ್ದನ್ನೇ ಹೇಳ್ತಾರೆ. ತದನಂತರ ಸಂಬಂಧಪಟ್ಟಂತಹ ಅಧಿಕಾರಿಗಳ ಹತ್ರ ಚರ್ಚೆ ಮಾಡಿದಾಗ ಕ್ಲಿಯರಿಟಿ ಸಿಗತ್ತೆ. ಹೌದು, ಗೃಹಲಕ್ಷ್ಮಿ ಯೋಜನೆಯ ಹಿಸ್ಟ್ರಿಯನ್ನು ಚೆಕ್ ಮಾಡಿದಾಗ ಗೊತ್ತಾಗತ್ತೆ, 2 ಕಂತುಗಳನ್ನು ಪೆಂಡಿಂಗ್ ಉಳಿಸಿದ್ದೀವಿ, ಆ 2 ಕಂತುಗಳನ್ನು ಕೊಟ್ಟೇ ಇಲ್ಲ ಅನ್ನುವಂಥದ್ದು ಸರ್ಕಾರದ ಗಮನಕ್ಕೆ, ಅಂದರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಗಮನಕ್ಕೆ ಬರುತ್ತೆ. ಅವುಗಳನ್ನು ನಾನು ಮುಂದಿನ ದಿನಗಳಲ್ಲಿ ಸರಿಪಡಿಸ್ತೀನಿ. ಸೊ ಹಾಗಾಗಿ ಆ 2 ತಿಂಗಳ ಹಣವನ್ನು ಒಪ್ಕೊಳ್ತಾರೆ ಕೊಡ್ತೀನಿ ಅಂತ. ಆ 2 ತಿಂಗಳ ಹಣವನ್ನು ಇನ್ನೂ ಕೂಡ ಕೊಟ್ಟಿಲ್ಲ. ಅದಾದ ಬಳಿಕ ಅಂತೂ ಸತತವಾಗಿ ದುಡ್ಡು ರಿಲೀಸ್ ಆಗಿದೆ, ಏನು ತೊಂದರೆ ಇಲ್ಲ. ಎಲ್ಲ ಕಂತುಗಳನ್ನು ಸಹಿತ ಸರ್ಕಾರ ಖುದ್ದಾಗಿ ಸರಿಪಡಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಸೆಪ್ಟೆಂಬರ್, ಅಕ್ಟೋಬರ್, ಹಾಗೆ ನವೆಂಬರ್, ಡಿಸೆಂಬರ್, ಈ ವರ್ಷದ ಜನವರಿ 28ನೇ ಕಂತಿನ ಹಣ ಬಂತು. ಎಲ್ಲ ಕಂತುಗಳು ಕೂಡ ಸತತವಾಗಿ ಜಮಾ ಆಗ್ತಾ ಬಂದಿದ್ದಾವೆ. ಚಳಿಗಾಲದ ಅಧಿವೇಶನದಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ BJP ನಾಯಕರು. ಎಷ್ಟು ಕಂತುಗಳನ್ನು ಪೆಂಡಿಂಗ್ ಉಳಿಸಿದ್ರಿ? ಮಹಿಳೆಯರಿಗೆ ಈ ರೀತಿನ ನೀವು ಭರವಸೆ ಕೊಟ್ಟಿದ್ರಿ, ಸತತವಾಗಿ ಕ್ಲಿಯರ್ ಮಾಡ್ತೀನಿ, ಪ್ರತಿ ತಿಂಗಳು ಕೂಡ ಕೊಡ್ತೀನಿ ಅಂತ ಹೇಳಿದವರು 4-5 ಕಂತುಗಳನ್ನು ಪೆಂಡಿಂಗ್ ಉಳಿಸಿದಿರಿ ಅಂದಾಗ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾರೆ, ಹಣಕಾಸು ಇಲಾಖೆಯಿಂದ ಸರಿಯಾದ ಸಮಯಕ್ಕೆ ದುಡ್ಡು ಬಂದಿಲ್ಲವಂತೆ. ನಾನು ಪ್ರತಿ ತಿಂಗಳು ಕೂಡ ನೋಟಿಸನ್ನು ಕಳಿಸ್ತೀನಿ, ಆದರೆ ಹಣಕಾಸು ಇಲಾಖೆ ದುಡ್ಡನ್ನು ಕಳಿಸೋದರಲ್ಲಿ ವಿಳಂಬ ಮಾಡ್ತಾ ಇದೆ. ಪ್ರತಿ ತಿಂಗಳು ಕೂಡ ಸರಿಯಾದ ಸಮಯಕ್ಕೆ ದುಡ್ಡು ಕಳಿಸಿದ್ರೆ ಯಾವುದೇ ತೊಂದರೆ ಇಲ್ಲ, ನಾವು ಪಡ್ಕೊಳ್ತೀವಿ, ನಿಮಗೆ ಮಹಿಳೆಯರಿಗೆ ಜಮಾ ಮಾಡಿಬಿಡ್ತೀವಿ. ಆದರೆ ಸರಿಯಾದ ಸಮಯಕ್ಕೆ ದುಡ್ಡು ಕಳಿಸದೇ ಇರುವಂತಹ ಕಾರಣಕ್ಕಾಗಿ ಇಷ್ಟೆಲ್ಲ ಕಂತುಗಳು ಪೆಂಡಿಂಗ್ ಉಳಿಲಿಕ್ಕೆ ಕಾರಣವಾಗಿದೆ. ಆದಷ್ಟು ಬೇಗ ಈ ದುಡ್ಡನ್ನು ಕೊಡಲೇಬೇಕು ಅನ್ನುವಂತಹ ಅನಿವಾರ್ಯತೆ ಕೂಡ ಸರ್ಕಾರಕ್ಕೆ, ಹಣಕಾಸು ಇಲಾಖೆಗೆ ಬಂದಾದ ತಕ್ಷಣ ಒಂದಾದ ಮೇಲೆ ಒಂದು ಕಂತುಗಳು
ಅಂದರೆ ಸೆಪ್ಟೆಂಬರ್ ಅಕ್ಟೋಬರ್ ಅಂದರೆ 24, 25. ಇನ್ನು ಯುಗಾದಿ ಹಾಗೂ ರಂಜಾನ್ ಒಂದು ಹಬ್ಬದ ಒಂದು ನಿಮಿತ್ತವಾಗಿ ಕೂಡ ನೀವು ಪಡ್ಕೊಂಡ್ರಿ 2 ಕಂತುಗಳು, 26 ನವೆಂಬರ್ ತಿಂಗಳ ಹಣ, 27 ಡಿಸೆಂಬರ್ ತಿಂಗಳ ಹಣ. ಈ 4 ತಿಂಗಳ ಹಣವನ್ನು ಹೋದ ವರ್ಷದಲ್ಲಿ ಪೆಂಡಿಂಗ್ ಉಳಿಸಿದ್ರು, ಅವುಗಳನ್ನು ಕ್ಲಿಯರ್ ಮಾಡಿದ್ರು. ಜೊತೆಗೆ ಸತತವಾಗಿಯೇ ಈ ವರ್ಷದ 28ನೇ ಕಂತಿನ ಹಣ ಅಂದರೆ ಜನವರಿ ತಿಂಗಳ ನಾವು ಕೂಡ ನಿಮ್ಮ ಅಕೌಂಟ್ಗಳಿಗೆ ಜಮಾ ಮಾಡಿದ್ರು. 5 ಕಂತುಗಳನ್ನು ಕೂಡ ನೀವು ಸತತವಾಗಿ ಪಡ್ಕೊಂಡ್ರಿ. 29ನೇ ಫೆಬ್ರವರಿ ತಿಂಗಳ ಹಣ ಇದು ಕೂಡ ಚಾಲ್ತಿಯಲ್ಲಿದೆ. ಈಗಾಗಲೇ 50 ಲಕ್ಷಕ್ಕಿಂತ ಹೆಚ್ಚಿನ ಗೃಹಲಕ್ಷ್ಮಿಯರ ಅಕೌಂಟ್ಗಳಿಗೆ ಬಂದಿದೆ. ಇನ್ನು ಬಾಕಿ ಉಳಿದಂತಹ ಎಲ್ಲ ಫಲಾನುಭವಿಗಳಿಗೂ ಕೂಡ ಜಮೆ ಮಾಡಲಾಗುತ್ತೆ. ತಲೆನೇ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಇನ್ನು ಅದರ ಜೊತೆಗೇನೆ ಮಾರ್ಚ್ ತಿಂಗಳ ಹಣವು ಕೂಡ ಪ್ರಾರಂಭಿಸಲಿದ್ದಾರೆ. ಈ ವರ್ಷದಲ್ಲಂತೂ ಯಾವುದೇ ದುಡ್ಡಿನ ಕೊರತೆ ಇಲ್ಲ. ಗೃಹಲಕ್ಷ್ಮಿಗೆ ಎಷ್ಟು ದುಡ್ಡು ಮೀಸಲಿಡಬೇಕು, 28,608 ಕೋಟಿಯಷ್ಟು ದುಡ್ಡನ್ನು ಮೀಸಲಿಟ್ಟಿದ್ದಾರೆ. ಪ್ರತಿಯೊಂದು ಕಂತಿಗೆ ಸಮಥಿಂಗ್ 24,000ದಷ್ಟು ದುಡ್ಡಾದರೂ ಬೇಕೇ ಬೇಕು. ಹಾಗಾಗಿ ಈ 28,608 ಕೋಟಿ ದುಡ್ಡು ಸಾಕಾಗತ್ತೆ. 12 ತಿಂಗಳು ಕೂಡ ದುಡ್ಡಿನ ಕೊರತೆ ಇರೋದಿಲ್ಲ. 12 ತಿಂಗಳ ಹಣವನ್ನು ಕೂಡ ನೀವು ಸತತವಾಗಿ ಪಡ್ಕೊಳ್ತೀರಿ. ಅಂದರೆ 24,000 ಪ್ರತಿಯೊಬ್ಬ ಮಹಿಳೆಯರಿಗೆ ಜಮಾ ಆಗತ್ತೆ. ನೀವು ಎಲಿಜಿಬಿಲಿಟಿ ಹೊಂದಿರಬೇಕು. ಈ 10 ಲಕ್ಷ ಮಹಿಳೆಯರಲ್ಲಿ ನೀವು ಕೂಡ ಆಗಿದ್ರೆ ನಿಮ್ಮ ಖಾತೆಗಳಿಗೆ ಖಂಡಿತವಾಗ್ಲೂ ದುಡ್ಡು ಬರೋದಿಲ್ಲ. ಎಲ್ಲ ದುಡ್ಡನ್ನು ಕಳ್ಕೊಂಡು ಬಿಡ್ತೀರಿ. ಹೇಗೆ ಎಲೆಕ್ಷನ್ ಸಮೀಪ ಬರುತ್ತೋ ಆ ಸಂದರ್ಭದಲ್ಲಂತೂ ಹೆಚ್ಚಿನ ದುಡ್ಡು ಜಮಾ ಆಗತ್ತೆ, ನಿಮಗೆ ಗೊತ್ತಿರಬಹುದು. ನಾನೇನು ಅದರ ಬಗ್ಗೆ ಚರ್ಚೆ ಮಾಡುವಂತಹ ಅವಶ್ಯಕತೆನೇ ಇಲ್ಲ. ಸೊ ಹೀಗಾಗಿ ನಿಮ್ಮ ಗಮನದಲ್ಲಿರಲಿ, ನೀವು ಎಲಿಜಿಬಿಲಿಟಿನ ಉಳಿಸ್ಕೊಳ್ಬೇಕು. ಹಾಗಾದರೆ ಈ 30ನೇ ಕಂತಿನ ಹಣ ನಾಳೆ ಯಾವ್ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ ಇದನ್ನು ಹೇಳಿ 10 ಲಕ್ಷ ಮಹಿಳೆಯರ ಬಗ್ಗೆ ತಿಳಿಸ್ಕೊಡ್ತೀನಿ. ಈ 12 ಜಿಲ್ಲೆಗಳಂದರೆ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಮುಖ್ಯವಾಗಿ ಇಲ್ಲಿ ಬಂದು ಮುಂದಿನ ಜಿಲ್ಲೆಗಳಿಗೆ ಹೋಗೋದು. ಅದೇ ರೀತಿಯಾಗಿ ವಿಜಯನಗರ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ, ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು ಈ ಎಲ್ಲ ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ದುಡ್ಡನ್ನು ಜಮೆ ಮಾಡಲಾಗ್ತಾ ಇದೆ. ಸೊ ನೀವು ಕೂಡ ಈ ಜಿಲ್ಲೆದವರಾಗಿದ್ದರೆ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಮಹಿಳಾ ಸ್ನೇಹಿತರಿಗೆ, ಮನೆಯ ಪಕ್ಕದವರಿಗೆ, ನಿಮ್ಮ ಕುಟುಂಬಸ್ಥರಿಗೆ ಶೇರ್ ಮಾಡಿ. ಈ ಜಿಲ್ಲೆದವರಿಗೆ ಅವ್ರಿಗೂ ಕೂಡ ಕ್ಲಿಯರಿಟಿ ಸಿಗಲಿ, ಜಮಾ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಗೊತ್ತಾಗಲಿ. ಇನ್ನು ಈ 10 ಲಕ್ಷ ಮಹಿಳೆಯರಿಗೆ ದುಡ್ಡು ಬರೋದಿಲ್ಲ. ಯಾಕೆ ಅಂದರೆ ಬಹಳಷ್ಟು ಮಹಿಳೆಯರು ತೀರಿ ಹೋಗಿದ್ದಾರೆ. ಇದು ಬರೀ ಗೃಹಲಕ್ಷ್ಮಿಯಲ್ಲಿ ಅಷ್ಟೇ ಅಲ್ಲ, ಪಿಂಚಣಿ ಯೋಜನೆಯಲ್ಲಿ ಕೂಡ ನಡೀತಾ ಇರತಕ್ಕಂತಹ ಸಮಸ್ಯೆ. ಮುಖ್ಯಸ್ಥೆ ತೀರಿ ಹೋಗಿರ್ತಾರೆ, ವಯಸ್ಸಾಗಿರುತ್ತೆ, ಅಥವಾ ಇನ್ನಿತರ ಕಾರಣಗಳಿಂದ ಹೆಂಗಿದ್ದವರು ಕೂಡ ತೀರಿ ಹೋಗ್ಬೋದು. ಆದರೆ ಬಹಳಷ್ಟು ಫಲಾನುಭವಿಗಳ ಮರಣ ಪ್ರಮಾಣ ಪತ್ರ ತೆಗಿಸದೆ ಈ ರೀತಿ ಗೃಹಲಕ್ಷ್ಮಿ ದುಡ್ಡನ್ನ, ಅನ್ನಭಾಗ್ಯ ಯೋಜನೆಯಲ್ಲಿ ಅಕ್ಕಿಯನ್ನ, ಪಿಂಚಣಿ ಯೋಜನೆಯಲ್ಲಿ ಪಿಂಚಣಿ ದುಡ್ಡನ್ನ ಪಡ್ಕೊಳ್ತಾನೇ ಇದ್ದಾರೆ. ಬರೀ ಗೃಹಲಕ್ಷ್ಮಿ ಮುಖ್ಯಸ್ಥಿಯರದಷ್ಟೇ ಅಲ್ಲ, ಇದು ಅಂಗವಿಕಲರದು ಕೂಡ ಬಂತು, ವಿಧವಾ ಮಹಿಳೆಯರದು ಕೂಡ ಪಿಂಚಣಿ ಯೋಜನೆಯಲ್ಲಿ ಬಂತು, ಹಿರಿಯ ನಾಗರಿಕರು, ಅದು ಪುರುಷರಾಗಿರಲಿ ಮಹಿಳೆಯರಾಗಿರಲಿ, ಇಂತಹ ಸಾಕಷ್ಟು ಫಲಾನುಭವಿಗಳು ಇನ್ನೂ ಕೂಡ ದುಡ್ಡನ್ನು ಪಡ್ಕೊಳ್ತಾ ಇದ್ದಾರೆ. ರೇಷನ್ ಕಾರ್ಡ್ನಲ್ಲಿ ಅವರ ಹೆಸರಿನಲ್ಲಿ ಇನ್ನೂ ಅಕ್ಕಿ ಪಡ್ಕೊಳ್ತಾ ಇದ್ದಾರೆ. ಹೀಗೆ ಹಲವಾರು ಥರದಲ್ಲಿ ಸರ್ಕಾರಕ್ಕೆ ವಿರುದ್ಧವಾದಂತಹ ಚಟುವಟಿಕೆ ಮಾಡಿ ಯೋಜನೆಗಳ ಲಾಭವನ್ನು ಪಡ್ಕೊಳ್ತಾ ಇದ್ದಾರೆ. ಹೀಗಾಗಿ ಸರ್ಕಾರ ಹೇಳ್ತಾ ಇದೆ, ಇಂತಹ ಎಲ್ಲ ಫಲಾನುಭವಿಗಳ ಮೇಲೆ ನಮ್ಮ ಅನುಮಾನ ಬಂದರೂ ಸಹಿತ ನಾವು ತೆಗೆದಾಕ್ತೀವಿ, ರದ್ದು ಮಾಡ್ತೀವಿ. ನೀವೇನಾದರೂ ಮರಣ ಪ್ರಮಾಣ ಪತ್ರ ತೆಗೆಸದೇ ಹೋದರೆ ನಿಮ್ಮ ಟೋಟಲಿ ರೇಷನ್ ಕಾರ್ಡನ್ನೇ ನಾವು ರದ್ದು ಮಾಡ್ತೀವಿ. ಪಿಂಚಣಿ ಬರೋದಿಲ್ಲ, ಗೃಹಲಕ್ಷ್ಮಿ ದುಡ್ಡು ಸಿಗೋದಿಲ್ಲ, ಅನ್ನಭಾಗ್ಯ ಅಕ್ಕಿ ಸಿಗೋದಿಲ್ಲ, ರೇಷನ್ ಕಾರ್ಡ್ ಯೂಸ್ ಮಾಡ್ಕೊಳ್ಳಿಕ್ಕೇ ಆಗೋದಿಲ್ಲ ಅಂತ ಹೇಳ್ತಾ ಇದೆ. ಏನು ಮಾಡ್ತಾರೆ, ಈಗ ತೀರಿ ಹೋಗಿರ್ತಾರೆ, ಮರಣ ಪ್ರಮಾಣ ಪತ್ರ ತೆಗೆಸೋದಿಲ್ಲ, ದುಡ್ಡು ಹಾಗೆ ಜಮಾ ಆಗಲಿ ಅಂತ ಬಿಟ್ಟಿರ್ತಾರೆ. ATMನ ಪಿನ್ ಇರುತ್ತೆ, ಅದರಿಂದ ನೀವು ದುಡ್ಡನ್ನು ಪಡ್ಕೊಳ್ತಾ ಇದ್ದೀರಿ. ಇದು ಸರ್ಕಾರಕ್ಕೆ ಗೊತ್ತಾಗೋದಿಲ್ಲ, ಖಂಡಿತವಾಗ್ಲೂ ಗೊತ್ತಾಗತ್ತೆ. ಬಹಳಷ್ಟು ಜನ ಬ್ಯಾಂಕ್ ಅಕೌಂಟ್ನಿಂದ ದುಡ್ಡು ವಿಡ್ರಾಲ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ, ಸಿಗ್ನೇಚರ್ ಬೇಕು ಅಥವಾ ತಂಬು ಬೇಕು ಅಂತ ತಿಳ್ಕೊಂಡಿರ್ತಾರೆ. ಆದರೆ ATM ಕಾರ್ಡ್ ಇರುತ್ತಲ್ವ, ಅದರ ಪಿನ್ ಗೊತ್ತಿರುತ್ತೆ. ATMನ ಮುಖಾಂತರ ದುಡ್ಡನ್ನು ಪಡ್ಕೊಳ್ಳೋದ್ರಿಂದ ಸರ್ಕಾರಕ್ಕೂ ಕೂಡ ಗೊತ್ತಾಗದೇ ಇರತ್ತ. ಹಾಗಾಗಿ ಸರ್ಕಾರ ಹೇಳ್ತಾ ಇದೆ, ಯಾರು ಈ ರೀತಿ ಮಾಡ್ತಾ ಇದ್ರಿ ನಿಮ್ಮ ರೇಷನ್ ಕಾರ್ಡನ್ನು ನಾವು ರದ್ದು ಮಾಡ್ತೀವಿ. ಖಂಡಿತವಾಗ್ಲೂ ಇದು ಸರ್ಕಾರ ಎಚ್ಚರಿಕೆ ಕೊಡ್ತಾ ಇದೆ. ನೀವು ಕೂಡ ಈ ಒಂದು ಲಿಸ್ಟ್ನಲ್ಲಿ ಒಬ್ರು ಆಗಿದ್ರೆ, ಸೊ ಕಂಟಿನ್ಯೂ ಏನು ರೇಷನ್ ಕಾರ್ಡ್ ರದ್ದಾಗಿರುತ್ತೆ, ರದ್ದು ಮಾಡ್ತಾ ಇದ್ದಾರೆ ನೋಡಿ, ಅದನ್ನು ಉಳಿಸ್ಕೊಳ್ಬೇಕಂದ್ರೆ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಯಾರಾದರೂ ಹೆಣ್ಣು ಮಗಳ ಹೆಸರನ್ನು ಮುಖ್ಯಸ್ಥೆಯನ್ನಾಗಿ ಸೇರ್ಪಡೆ ಮಾಡ್ಕೊಳ್ಳಿ, ಮತ್ತೆ ಎಂದಿನಂತೆ ದುಡ್ಡನ್ನು ಪಡ್ಕೊಳ್ಳಿ. ಇದಷ್ಟೇ ಸೊಲ್ಯೂಷನ್ ಇರೋದು. ಹಾಗಾಗಿ ತಿಳಿಸಿದ್ದೀನಿ ನಾನಂತರೂ ಮಾಹಿತಿ. ನಿಮಗೆ ಇಷ್ಟ ಏನು ಮಾಡ್ತೀರಾ ಏನು ಬಿಡ್ತೀರಾ ಅಂತ. ಈ ವಿಷಯವನ್ನು ಆದಷ್ಟು ಎಲ್ಲ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಗೊತ್ತಾಗಲಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.